ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತು ಕನ್ನಡ ಗಾದೆ ಮಾತುಗಳು ಇನ್ನೊಂದು ಸ್ವಲ್ಪ ಮಾಡಿ ನೋಡೋಣ. ಅದರಲ್ಲಿ ಕೊಟ್ಟ ಹೆಣ್ಣು ಕಾಯೇತ್ವ ಕೊಂಬುಕಿಳಿ ಕೋ ಟಾಗೆ ಟಾವತ್ತು. ಕೊಟ್ಟ ಹೆಣ್ಣು ಹಾಕೇತ್ವ ಹೇ ನಾ ಕೊಂಬುಣು ನೂಗೆ ನಾವತ್ತು ಕೊಟ್ಟು ಅಂದರೆ ಹೆಣ್ಣು. ಕುಲಕ್ಕೆ ಕಾಕೊಂಬು ಕು ಲಾ ಕಾಕೇತ್ವ ಕೇಗೆ ಕಾವತ್ತು ಕೊಡಬೇಕು. ಕುಲಕ್ಕೆ ಹೊರಗು ಹಾ ಏತ್ವ ಕೊಂಬುಕಿಳಿ ಹೋ ರಾ ಗಾ ಕೊಂಬು ಗು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಒಂದು ಗಾದೆ ಮಾತು. ಅನಂತರ ಏ ತಾ ಕೊಂಬು ತೂಗೆ ತಾವತ್ತು. ಎತ್ತು ಏ ರಾಗುಡಿಸು ರೀ ಗಾಕೆತ್ವ ಗೆ. ಎತ್ತು ಏರಿಗೆ ಎಳೆಯಿತು. ಏ ಳಾಕೆತ್ವ ಳೆ ಯಾಕೊಂಬು ಈ ತೂ ಬರಿಬೋದು ಅಥವಾ ಎಳೆದರೆ ಅಂತಲೂ ಮಾಡ್ಕೊಬೋದು. ಎತ್ತು ಏರಿಗೆ ಎಳೆಯಿತು. ಕೋಣ ಕಾ ಏತ್ವ ಕೊಂಬು ಕಿಳಿ ದೀರ್ಘ ಕೋಣ. ಕೋಣ ನೀರಿಗೆ ನಾಗುಡಿಸು ದೀರ್ಘ ನೀ ರಾಗುಡಿಸು ರೀ ಗಾಕೆತ್ವ ಗೆ. ನೀರಿಗೆ ಎಳೆಯಿತು. ಏ ಳಾಕೆತ್ವ ಳೆ ಯಾಕೊಂಬು ಯು ಯಾಕೊಂಬು ಯು ಬೇಡ ಸಾರಿ ಯಾಗುಡಿಸು ಈ. ಅನಂತರ ತಾಕೊಂಬು ತೂ ಬರೆಯೋಣ. ತಾಕೊಂಬು ತು ನೀರಿಗೆ ಎಳೆಯಿತು ಅಂತ ಒಂದು ಪದ. ಎತ್ತು ಏರಿಗೆ ಎಳೆಯಿತು, ಕೋಣ ನೀರಿಗೆ ಎಳೆಯಿತು ಅಂತಲೂ ಹೇಳ್ಬೋದು. ಅಥವಾ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯಿತು ಅಂತಲೂ ಬರೀಬೋದು. ನಂತರ ದೀಪದ ದಾಗುಡಿಸು ದೀರ್ಘ ದೀಪದ. ದೀಪದ ಕೆಳಗೆ ಕಾ ಏತ್ವ ಕೆ ಳ ಗಾಕೆತ್ವ ಗೆ. ದೀಪದ ಕೆಳಗೆ ನೆರಳು ಅಥವಾ ಕತ್ತಲು ಕಾ ತಾಗೆ ತಾವತ್ತು ತ ಲಾ ಕೊಂಬು ಲು. ದೀಪದ ಕೆಳಗೆ ಕತ್ತಲು ಅಂತ ಒಂದು ಪದವನ್ನು ಅಂದರೆ ಒಂದು ವಾಕ್ಯವನ್ನು ರಚಿಸೋಣ. ವೈದ್ಯರ ವಾಕೈತ್ವ ವೈ ಅಂದರೆ ವಾ ಏತ್ವ ಕೊಟ್ಟು ಇಲ್ಲಿ ಹೀಗೆ ಕೊಟ್ಟಿವಿ ಅಂದರೆ ವೈ ಆಗುತ್ತೆ. ದ ನಾಲ್ಕನೇ ದಾಗೆ ಯಾವತ್ತು ಕೊಟ್ಟು ವೈದ್ಯ ರ. ವೈದ್ಯರ ಮಗ ಮಗ ರೋಗಿ ರಾ ಏತ್ವ ಕೊಂಬು ಕಿಳಿ ದೀರ್ಘ ರೋ ಗಾಗುಡಿಸು ಗಿ ರೋಗಿ. ನೆಕ್ಸ್ಟ್ ಟೀಚರ್ ಮಗ ಟೀಚರ್ ಅಂತಲೇ ಹಾಕೊಳ್ಳೋಣ. ಟೀಚರ್ ಮಗ ದಡ್ಡ. ವೈದ್ಯರ ಮಗ ರೋಗಿ, ಟೀಚರ್ ಮಗ ದಡ್ಡ. ಅದೇ ಥರ ಇನ್ನೂ ಒಂದನ್ನು ಸೇರಿಸ್ಬೋದು. ಪೊಲೀಸ್ ಮಗ ಕಳ್ಳ ಅಂತ ಅದನ್ನು ಸೇರಿಸ್ಬೋದು. ಇಲ್ಲಿ ಬರೀ ಮಗ ಅಂತ ಹೇಳಿದ್ದಾರೆ. ಮಗಳೂ ಆಗುತ್ತೆ, ಅಂದರೆ ಹೆಣ್ಮಕ್ಳಿಗೂ ಆಗುತ್ತೆ. ಬಟ್ ಈ ಗಾದೆ ಮಾತುಗಳಲ್ಲಿ ಮಗನ್ನ ಸೂಚಿಸಿದ್ದಾರೆ. ಅಂಗೈ ಆಗೊಂದು ಸೊನ್ನೆ ಅಂಗ ಏತ್ವ ಕೊಟ್ಬಿಟ್ಟು ಈ ಕೊಟ್ವಿ ಅಂದರೆ ಗೈ ಆಗುತ್ತೆ. ಅಂಗೈ ಹುಣ್ಣಿಗೆ ಹಾಕೊಂಬು ಹೂ ನೀ ನಾಗುಡಿಸು ನೀ ಹಾಕಿ ಅದಕ್ಕೆ ನಾವತ್ತು. ಹುಣ್ಣಿಗೆ ಅಂಗೈ ಹುಣ್ಣಿಗೆ ಕನ್ನಡಿ ಕಾ ನಾಗೆ ನಾವತ್ತು ಕನ್ನಡಿ ಬಾ ಏತ್ವ ದೀರ್ಘ ಬೇ ಕಾಗೆ ಏತ್ವ ಬೇಕೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಎಲ್ಲರ ಏ ಲಾಗೆ ಲಾವತ್ತು. ಎಲ್ಲರ ಮನೆಯ ಮಾ ನಾಕೇತ್ವ ನೇ ಯ ಮನೆಯ. ದೋಸೆ ದಾ ಏತ್ವ ಕೊಂಬು ಕಿಳಿ ದೀರ್ಘ ದೋಸೆ. ಎಲ್ಲರ ಮನೆಯ ದೋಸೆನು. ತೂತೆ ತಾ ಕೊಂಬು ತೂ ತಾಕೇತ್ವ ತೆ ತೂತೆ ನೆ ನಾಕೇತ್ವ ನೆ. ಎಲ್ಲರ ಮನೆಯ ದೋಸೆನು ತೂತೇನೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟು ಅತಿ ಆ
ತಾಗುಡಿಸುತ್ತಿ ಅತಿ ವಿನ ಯ 0 ಅತಿ ವಿನಯಂ ದೂತ ದಾ ಕೊಂಬು ಕಿಲಿ ದೂತ ದೂತ ಲ ಕಾಗೆ 2ನೇ ಶಾವತ್ತು ಲಕ್ಷಣ 0 ಅತಿ ವಿನಯಂ ದೂತ ಲಕ್ಷಣಂ. ಇದು ಧೂರ್ತ ಅಂತಲೂ ಹಾಕ್ತಾರೆ, ಧೂರ್ತ ಲಕ್ಷಣಂ ಅಂತಲೂ ಹೇಳ್ತಾರೆ. ನಾನಿಲ್ಲಿ ದೂತ ಲಕ್ಷಣಂ ಅಂತ ಬರ್ತಿದ್ದೀನಿ. ಅದು ಮಹಾಪ್ರಾಣ ಹಾಕ್ಕೊಳ್ಳೋಣ ಧಾಗೆ ಧೂತ ಲಕ್ಷಣಂ ಅಂತ. ದೂತಾಗ ಬದಲು ಧೂರ್ತಾನೂ ಬರಿಬೋದು. ಅನಂತರ ಕಳ್ಳನನ್ನು ಕ ಳಾಗೆ ಳಾವತ್ತು ಕಳ್ಳನ ಮತ್ತು ನಾಕೊಂಬು ನೂ ಹಾಕಿ ಅದಕ್ಕೆ ನಾವತ್ತು ಕಳ್ಳನನ್ನು ನಂಬಿದರು ನಾಗೊಂದು 0 ನಂಬಿ ಬಾಗುಡಿಸಿ ಬೀದ ರಾಕೊಂಬು ಕಿಲಿ ಕೊಡೋಣ ನಂಬಿದರು ಕಳ್ಳನನ್ನು ನಂಬಿದರು ಕುಳ್ಳನನ್ನು ಕಾಕೊಂಬು ಳಾಗೆ ಳಾವತ್ತು ಕುಳ್ಳನ ಮತ್ತು ನಾಕೊಂಬು ನೂ ಬರೆದು ಅದಕ್ಕೆ ಒತ್ತಕ್ಷರ ಕೊಡಬೇಕು. ಕುಳ್ಳನನ್ನು ನಂಬಬಾರದು ನಾಗೊಂದು 0 ನಂಬ ಬಾ ರಾ ತಾಕೊಂಬು ದು ದಾಕೊಂಬು ದು ನಂಬಬಾರದು. ಕಳ್ಳನನ್ನು ನಂಬಿದರು ಕುಳ್ಳನನ್ನು ನಂಬಬಾರದು ಅಂತ. ಇದು ದೂ ಆಗುತ್ತೆ. ಇದು ನೆಕ್ಸ್ಟ್ ದೂರದ ಬೆಟ್ಟ ದಾಕೊಂಬು ಕಿಲಿ ದೂರ ದ ದೂರದ ಬೆಟ್ಟ ಬಾಕಿ ಅಥವಾ ಟಾಗೆ ಟಾವತ್ತು ಬೆಟ್ಟ ದೂರದ ಬೆಟ್ಟ ನುಣ್ಣಗೆ ನಾಕೊಂಬು ನೂ ಮತ್ತು ದೊಡ್ಡಣ ಅದಕ್ಕೆ ನಾವದು ನುಣ್ಣ ಗಾಕಿತ್ವ ಗೆ ದೂರದ ಬೆಟ್ಟ ನುಣ್ಣಗೆ ಅಂತ ಒಂದು ಪದ. ನೆಕ್ಸ್ಟ್ 30ನೇ ಗಾದೆ ಮಾತು. ಕೊಟ್ಟಿದ್ದು ಕಾಯಿ ಅಥವಾ ಕೊಂಬು ಕಿಲಿ ಕೋ ಟಾಗುಡಿಸು ಟೀಗೆ ಟಾವತ್ತು ಕೊಟ್ಟಿ ದಾಕೊಂಬು ದೂಗೆ ದಾವತ್ತು ಕೊಟ್ಟಿದ್ದು ತನಗೆ ತ ನಾ ಗಾಕಿತ್ವ ಗೆ ತನಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬಾ ಚಾಗುಡಿಸು ಚೀಗೆ ಚಾವತ್ತು ಬಚ್ಚಿ ಟಾಗುಡಿಸು ಟೀಗೆ ಟಾವತ್ತು ಬಚ್ಚಿಟ್ಟಿ ದಾಕೊಂಬು ದೂಗೆ ದಾವತ್ತು ಬಚ್ಚಿಟ್ಟಿದ್ದು ಪರರಿಗೆ ಪ ರ ಮತ್ತು ರಾಗುಡಿಸು ರಿ ಆಗುತ್ತೆ ಗಾಕೆ ಅಥವಾ ಗೆ ಪರರಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ 10 ಗಾದೆ ಮಾತುಗಳನ್ನು ಬರೆದಿದ್ದೀವಿ. ಈಗ ಇದೊಂದು ಸರಿ ಹೇಳ್ಬಿಡೋಣ. ಕೊಟ್ಟ ಹೆಣ್ಣು ಕುಳಕ್ಕೆ ಹೊರಗು ಎತ್ತು ಏರಿಗೆ ಎಳೆಯಿತು ಕೋಣ ನೀರಿಗೆ ಎಳೆಯಿತು ದೀಪದ ಕೆಳಗೆ ಕತ್ತಲು ವೈದ್ಯರ ಮಗ ರೋಗಿ ಟೀಚರ್ ಮಗ ದಡ್ಡ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಎಲ್ಲರ ಮನೆಯ ದೋಸೆನೂ ತೂತೇನೆ ಅತಿ ವಿನಯಂ ದೂತ ಲಕ್ಷಣಂ ಕಳ್ಳನನ್ನು ನಂಬಿದರೂ ಕುಳ್ಳನನ್ನು ನಂಬಬಾರದು ದೂರದ ಬೆಟ್ಟ ನುಣ್ಣಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ 10 ಗಾದೆ ಮಾತುಗಳನ್ನು ಬರೆದಿದ್ದೀವಿ. ಇದನ್ನು ಹೇಳ್ಕೊಟ್ಟಿದ್ದ ಥರನೇ ನೀವು ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಗಾದೆ ಮಾತುಗಳು ನಿಮಗೆ ಚೆನ್ನಾಗಿ ಬರುತ್ತೆ.